ಹೆಬ್ರಿಯ ಪ್ರಮುಖ ರಸ್ತೆಗಳಲ್ಲಿ ಜಲಸಿರಿ ಯೋಜನೆಯ ಕಾಮಗಾರಿಗಾಗಿ ರಸ್ತೆಯನ್ನ ಅಗೆದು ಬಳಿಕ ಕಾಟಾಚಾರದ ರೀತಿಯಲ್ಲಿ ಪ್ಯಾಚ್ವರ್ಕ್ ಮಾಡಿರುವ ಪರಿಣಾಮ ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ. ಸಾರ್ವಜನಿಕರ ದೂರಿನ ಅನ್ವಯ ಸ್ಥಳಕ್ಕಾಗಮಿಸಿದ ಗ್ರಾಮೀಣ ನೀರು ನೈರ್ಮಲ್ಯ ಇಲಾಖೆ ಅಧಿಕಾರಿ ಬೊಮ್ಮೇಗೌಡ ಹಾಗೂ ಎಸ್ಎನ್ಸಿ ಸಂಸ್ಥೆಯ ಸಹಾಯಕ ಪ್ರವೀಣ್ ಅವರನ್ನು ಸ್ಥಳೀಯರು ತರಾಟೆಗೆ ತೆಗೆದುಕೊಂಡರು. ಕೂಡಲೇ ರಸ್ತೆ ದುರಸ್ತಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ಅಧಿಕಾರಿಗಳು ನೀಡಿದರು. ಸಾಮಾಜಿಕ ಕಾರ್ಯಕರ್ತ ಶ್ರೀಕಾಂತ್ ಕುಚ್ಚೂರು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ನೀವು ಹೊಣೆ ಹಾಕ್ತೀರಾ? ನೀವು ಜವಾಬ್ದಾರಿ ತಗೊಳ್ಳೋದಾದ್ರೆ ನಾವು ಇಲ್ಲ ಹೆಬ್ರಿ ಭಾಗದಲ್ಲಿ ಏನೇ ಆದ್ರೂ ನಿಮ್ಮ ಹತ್ರ ಬರ್ತೀವಿ. ಇಲ್ಲ ಸರ್, ನೀವು ಹೇಳಿ ಸರ್, ಸಜೆಷನ್ ನಾವು ಮಾಡ್ಕೊಳಕ್ಕೆ ತಡೀತೀವಿ. ನೀವು ಹಂಗೆ ಸಜೆಷನ್ ಹೇಳ್ತಾರೆ ನಾವು ಮಾಡ್ಕೊಳಕ್ಕೆ ತಡೀತೀವಿ. ಈಗ ನಮ್ಮ ಪ್ರಕಾರ ನೀವು ಹೋದಾಗ ನಾವು ಮಾಡ್ಕೊಳಕ್ಕೆ ತಡೀತೀವಿ. ಅದಾಗಲ್ಲ ಸರ್. ಈ ಮಳೆ ಒಪ್ಪತ್ತಿಗೆ ನಾವು ಹೇಳ್ತಾ ಇರೋದು ಈ ಕಾಮಗಾರಿಗಳೆಲ್ಲ ವೇಸ್ಟ್. ನೀವು ಲಾಸ್ಟ್ ಟೈಮ್ ಮಾಡಿದಾಗ ಕ್ಲಿಯರ್ ಮಾಡಿದ್ರೆ ಈ ಸಮಸ್ಯೆ ಆಗಲ್ಲ ಅಂತ ಹೇಳುದು. ಕ್ಲಿಯರ್ ಮಾಡೋಕ್ಕೆ ಈಗ ನಾವು ಏನಂತೀರಿ ಸರ್? ಇವತ್ತಿನ ಇದು ತೆಗೆಯುವ ಅವಶ್ಯಕತೆ ಇರಲಿಲ್ಲ. ನೀವು ಇಷ್ಟ ಬಂದ ನೋಡಿ, ಇದೇ ದಿಕ್ಕಲ್ಲಿ 3-4 ಕಡೆ ನೀವು ಪೈಪ್ ಲೈನ್ ಮಾಡಿದಾಗ ಅದು ಲೂಸ್ ಆಗುತ್ತೆ ಸೊಯ್ಲ. ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅದರಿಂದ ದೊಡ್ಡ ಸಮಸ್ಯೆ. ಅವ್ರಿಗೆ ರಸ್ತೆ ಹೋದ್ರೆ ಜನಗಳ ಹಣ ಅಲ್ಲ, ಜನಗಳ ರಸ್ತೆ ಹಾಳಾದಷ್ಟು ಅವ್ರಿಗೆ ಒಳ್ಳೆ ಸರ್. ವರ್ಕ್ ಅಂತ ಆಗ್ಲೇಬೇಕಲ್ಲ ಸರ್. ಸರ್, ಅಭಿವೃದ್ಧಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅಭಿವೃದ್ಧಿಗಳು ಬೇಕು, ಆದ್ರೆ ಅಭಿವೃದ್ಧಿ ಜನಗಳಿಗೆ ತೊಂದರೆ ಕೊಟ್ಟು ಅಭಿವೃದ್ಧಿಗಳು ಬೇಡ. ಮಳೆ ಬಂದ ಬೇಗ ಅಲ್ಲ, ಅದಕ್ಕಿಂತ ಮುಂಚೆ